ನಮಸ್ತೆ ಮಿತ್ರರೇ, ಇವತ್ತು ಕರಾವಳಿ ಶೈಲಿಯ ಕ್ರ್ಯಾಬ್ ಮಸಾಲ ಫ್ರೈ. ನಮ್ಮ ಮಂಗಳೂರಿಗೆ ಬಂದರೆ ಅಥವಾ ಈ ಕರಾವಳಿಗೆ ಬಂದರೆ ಪ್ರತಿಯೊಂದು ಹೋಟೆಲಲ್ಲಿ ಈ ಒಂದು ಡಿಲೀಷಿಯಸ್ ಆದ ಕ್ರ್ಯಾಬ್ ಮಸಾಲ ಫ್ರೈ ದೊರಕುತ್ತದೆ. ಬಹಳ ಟೇಸ್ಟಿಯಾಗಿ ಬರುವಂತಹ ಈ ಮಸಾಲ ಫ್ರೈಯನ್ನು ನಾವು ಮನೆಯಲ್ಲಿ ತಯಾರಿಸಬಹುದು. ಅದರೊಟ್ಟಿಗೆ ಕ್ರ್ಯಾಬ್ ಅಂದರೆ ಏಡಿ ಬಹಳ ಕ್ಯಾಲ್ಶಿಯಮನ್ನು ಹೊಂದಿರುವಂತಹದ್ದು. ಹಾಗಿರುವಾಗ ಈ ಒಂದು ರೆಸಿಪಿಯನ್ನು ಹೇಗೆ ಮಾಡುವುದು ಎಂದು ನೋಡುವ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಬನ್ನಿ ಅಡಿಗೆ ಮನೆಗೆ ಹೋಗೋಣ. ನಮಸ್ತೆ ಮಿತ್ರರೇ, ಇಲ್ಲಿ ನೋಡಿ ದೊಡ್ಡ ದೊಡ್ಡ ಕ್ರ್ಯಾಬ್ ಉಂಟು, ಇದಕ್ಕೆ ಕಟ್ಟಿ ಹಾಕಿದ್ದಾರೆ. ಇಲ್ಲದಿದ್ದರೆ ಇದೀಗ ನಮಗೆ ಇದನ್ನು ಕ್ಲೀನ್ ಮಾಡಲಿಕ್ಕೆ ಅದು ಬಿಡುವುದಿಲ್ಲ. ಅದರಿಂದಾಗಿ ಇದನ್ನು ನಾನು ಸ್ವಲ್ಪ ಒಂದೊಂದು ಕಾಲನ್ನು ಓಪನ್ ಮಾಡಿಕೊಂಡೆ. ದೊಡ್ಡದಾದ 2 ಏಡಿ, ಒಂದು 1/2 kg ಅಷ್ಟು ಉಂಟು. ಇದು 1/2 kg ಏಡಿಯನ್ನು ನಾವು ಮಸಾಲ ಫ್ರೈ ಮಾಡೋಣ. ಸೊ ಕ್ರ್ಯಾಬ್ ಮಸಾಲ ಫ್ರೈ ಇವತ್ತಿನ ರೆಸಿಪಿ. ಬೇಕಾಗುವ ಸಾಮಗ್ರಿಗಳನ್ನು ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ನಾನು 6 ಬ್ಯಾಡಿಗೆ ಮೆಣಸು ತೆಗೆದುಕೊಂಡಿದ್ದೇನೆ. ಬೇಕಿದ್ರೆ ನೀವೊಂದು 8 ತೆಗೆದುಕೊಳ್ಬೋದು. ಅರ್ಧ kgಗೆ 6 ಸಾಕಾಗ್ತದೆ, ತುಂಬ ಖಾರ ಮಾಡೋದು ಬೇಡ. 1 ಚಮಚದಷ್ಟು ಜೀರಿಗೆ ಬೇಕು, 1 ಚಮಚದಷ್ಟು ಕೊತ್ತಂಬರಿ ಬೀಜ, 1 ಚಮಚದಷ್ಟು ಕರಿಮೆಣಸು ಬೇಕು, 1/4 ಚಮಚದಷ್ಟು ನಮಗೆ ಮೆಂತೆ, ಮತ್ತು ಶುಂಠಿ 1 ಇಂಚಿನಷ್ಟು ಬೇಕು. 2 ಬಾರಿ ಹಾಕ್ಕೊಳ್ಳಿಕ್ಕೆ ಉಂಟು ಅದನ್ನು. ಸೊ ಇಲ್ಲಿ ಬೆಳ್ಳುಳ್ಳಿ ಒಂದು 10 ಪಾಡಿನಷ್ಟು ಬೇಕು. ಸಣ್ಣದಾದರೆ 10, ದೊಡ್ಡದಾದರೆ ನೀವು 6 ಪಾಡ್ ಸಾಕು. 1 ಟೊಮ್ಯಾಟೊ, 1 ನೀರುಳ್ಳಿ, ಕರಿಬೇವಿನ ಸೊಪ್ಪು ಬೇಕು, ಮತ್ತು ಕೊತ್ತಂಬರಿ ಸೊಪ್ಪು, ಹಳದಿ, ಉಪ್ಪು, ಎಣ್ಣೆ. ಈಗ ಮೊದಲಿಗೆ ಇಲ್ಲಿ ಈ ಹುಳಿ ಉಂಟಲ್ಲ, ಒಂದು ಸಣ್ಣ ಲಿಂಬೆಗಾತದ ಹುಳಿಗೆ ನಾವು ಸ್ವಲ್ಪ ನೀರನ್ನು ನಾವು ಹಾಕ್ಕೊಂಡು ಅದರದ್ದು ಸ್ವಲ್ಪ ನೀರು ಮಾಡ್ಕೊಳ್ಳೋಣ. ಅಂದರೆ ಅದರದ್ದು ಪ್ಯೂರಿ ಮಾಡ್ಕೊಳ್ಳೋಣ. ಹುಳಿಯ ನೀರು ಬೇಕು ನಮಗೆ. ಈಗ ಅದನ್ನು ಕಿವುಚ್ಕೊಳ್ಳೋಣ. ಮತ್ತು ಇಲ್ಲಿ ನೋಡಿ, ನಾನು ಬಿಸಿ ಆಗಲಿಕ್ಕೆ ಒಂದು ನೀರನ್ನು ಇಟ್ಕೊಂಡಿದ್ದೇನೆ. ಇದು ಕುದೀತಾ ಇರುವಾಗ ಇದಕ್ಕೆ ಈ 6 ಬ್ಯಾಡಿಗೆ ಮೆಣಸನ್ನು ಹಾಕೊಳ್ಳೋಣ. ಅದರಲ್ಲಿ 1 ನಿಮಿಷ ಅದಕ್ಕೆ ಹಾಕ್ಕೊಂಡು ಅದನ್ನು ಆಫ್ ಮಾಡಿಕೊಳ್ಳೋಣ. ಅದರಲ್ಲಿ ಅದು ಮುಳುಗಿಕೊಳ್ಬೇಕು. ಸೊ ನಾವು ಇದನ್ನು ಮುಳುಗಿಸಿ ಸ್ವಲ್ಪ ಹೊತ್ತು, 5 ನಿಮಿಷಗಳ ಕಾಲ ಇಟ್ಕೊಳ್ಳೋಣ. ಸೊ ಇದು ಮುಳುಗಿ ಇರಲಿ. ಆಮೇಲೆ ನಾವು ಇದನ್ನು ಮಸಾಲೆ ರೆಡಿ ಮಾಡಲಿಕ್ಕೆ ಉಂಟು. 5 ನಿಮಿಷ ಹಾಗೆ ಇಟ್ಕೊಳ್ಳೋಣ. ಇಲ್ಲಿ ಆ 5 ನಿಮಿಷದಲ್ಲಿ ಈ ಏಡಿಯನ್ನು ನಾನು ಚೆನ್ನಾಗಿ ಕ್ಲೀನ್ ಮಾಡಿ ತರ್ತೇನೆ. ಕಷ್ಟ ಉಂಟು ಮಾಡಲಿಕ್ಕೆ, ಅಂದರೆ ಅದರಲ್ಲಿ ಅದಕ್ಕೆ ಈಗ ಜೀವ ಉಂಟು. ಅದರಿಂದಾಗಿ ಸ್ವಲ್ಪ ಜಾಗ್ರತೆಯಲ್ಲಿ ಈಗ ಮಾಡಬೇಕು. ನೋಡಿ, ಈಗ ಮುಟ್ಟಿದರೆ ನನ್ನ ಕೈಯನ್ನು ಹಿಡಿಯುತ್ತದೆ ಅದು. ನೋಡಿ, ಕೈ ಅಲ್ಲಾಡಿಸ್ಕೊಳ್ತದೆ ಅದು. ಸೊ ಅದನ್ನು ಕಟ್ಟಿದ್ದಾರೆ, ಅದರಿಂದಾಗಿ ನಿಮಗೆ ಕಾಣ್ಬೋದು ಅದು ಕಾಲನ್ನು ಅಲ್ಲಾಡಿಸ್ಕೊಳ್ಳೋದು ನೋಡಿ. ಸೊ ಇದನ್ನೀಗ ಮಾಡಿ ತರ್ತೇನೆ ನಾನು. ಇಲ್ಲಿ ನೋಡಿ, ಏಡಿಯನ್ನೀಗ ಮಾಡಲಿಕ್ಕೆ ನಾನು ಅದರದ್ದು ಒಂದು ಹಗ್ಗ ಬಿಚ್ಚಿದೆ. ಅದು ಇಡೀ ಆಚೆ ಈಚೆ ಹೋಗ್ತಾ ಉಂಟು. ಇದು ಒಳ್ಳೆ ಜೀವ ಉಂಟು ಇದಕ್ಕೆ, 2ಕ್ಕೆ ಸಹ. ಒಂದದ್ದು ಬಿಚ್ಚಿದ ಕೂಡಲೇ ಇದು ನೋಡಿ, ಅದು ಹಾರಲಿಕ್ಕೆ ರೆಡಿ ಆಯಿತು ನೋಡಿ. ಸೊ ಮಿತ್ರರೇ, ಇಲ್ಲಿ ನೋಡಿ, ಕ್ರ್ಯಾಬನ್ನು ಚೆನ್ನಾಗಿ ಕಟ್ ಮಾಡಿ ಇದನ್ನು ಒಳ್ಳೆ ತೊಳೆದುಕೊಂಡು ತಂದಿದ್ದೇನೆ. ಇಲ್ಲಿ ಹೇಗೆ ಕ್ರ್ಯಾಬ್ ಮಾಡೋದು ನಾನು ತೋರಿಸ್ಲಿಕ್ಕೆ ನನಗೆ ಮರ್ತು ಹೋಯ್ತು. ಯಾಕೆಂದರೆ ಇದು ಆಲ್ರೆಡಿ ಜೀವ ಇದ್ದಂತಹ ಲೈವ್ ಈ ಕ್ರ್ಯಾಬ್ ಆದ ಕಾರಣ ನನಗೆ ಸ್ವಲ್ಪ ಮರ್ತೆ ಹೋಯ್ತು ಹೇಗೆ ಮಾಡೋದನ್ನು. ನೋಡಿ, ಹೀಗೆ ಇದರ ಕಾಲುಗಳನ್ನು ಇದನ್ನು ಗುದ್ದಿಕೊಳ್ಬೇಕು. ಗುದ್ದಿಕೊಂಡ ಕೂಡಲೇ ಅದರ ಸ್ವಲ್ಪ ಜೀವ ಇದ್ದದ್ದು ಸ್ವಲ್ಪ ಹೋಗ್ತದೆ. ಅಷ್ಟೊತ್ತಿಗೆ ನೋಡಿ, ಇದು ಕಾಲುಗಳಲ್ಲಿ ಸಹ ನೋಡಿ ಎಷ್ಟು ಮಾಂಸ ಉಂಟು ನೋಡಿ. ಇದು ಕಲ್ಜಿಂಜಿ, ಅದರಿಂದಾಗಿ ಇದು ಬಹಳ ರುಚಿಕರ ಸಹ ಆಗಿರ್ತದೆ. ಇದು ಮಸಾಲ ಫ್ರೈಗಂತೂ ಬಹಳ ಚೆನ್ನಾಗಿ ಬರ್ತದೆ. ಸೊ ಈಗ ನಾನು ಇದರ ಸಿಪ್ಪೆ ನೋಡಿ, ಇದನ್ನೆಲ್ಲ ಡಿಸ್ಕಾರ್ಡ್, ಇದೆಲ್ಲ kg ಲೆಕ್ಕದಲ್ಲಿ ಆಗುವಾಗ ನೋಡಿ, ಅದರಲ್ಲಿ ಮೊಟ್ಟೆ ಎಲ್ಲ ಸ್ವಲ್ಪ ಇತ್ತು, ಅದನ್ನೆಲ್ಲ ಡಿಸ್ಕಾರ್ಡ್ ಮಾಡಿ ನಾನೀಗ ಇದನ್ನೆಲ್ಲ ಚೆನ್ನಾಗಿ ತೊಳೆದುಕೊಂಡು ತಂದೆ. ನೋಡಿ, ಇದರಲ್ಲಿ ಸ್ವಲ್ಪ ಸಹ ನೀರಿರಬಾರ್ದು. ಸೊ ಈ ನೀರನ್ನೆಲ್ಲ ತೆಗೆದುಕೊಳ್ಬೇಕು. ತೊಳೆದ ಮೇಲೆ ಸಹ 2-3 ಸತಿ ಚೆನ್ನಾಗಿ ತೊಳೆದುಕೊಂಡೆ ನೋಡಿ. ತೊಳೆದಾದ್ಮೇಲೆ ಸುರಿಗೆ ಸಹ ತೊಳೆದುಕೊಳ್ಬೇಕು. ಮತ್ತು ಇದನ್ನೀಗ ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಒಂದು ಮಿಕ್ಸಿ ಜಾರಿಗೆ ಇಲ್ಲಿ ನೋಡಿ
ನಾನು 6 ಬ್ಯಾಡಗಿ ಮೆಣಸನ್ನು ನೀರಿನಲ್ಲಿ ಹಾಕಿಟ್ಕೊಂಡು ಅದನ್ನು ಹಾಕ್ಕೊಳ್ಳೋಣ. ಇನ್ನು ಒಂದು ಸಣ್ಣ ತುಂಡು, ಈ 1 ಇಂಚಿನಲ್ಲಿ ಒಂದು ಸಣ್ಣ ತುಂಡು, ಒಂದು 1/4 ಇಂಚಿನಷ್ಟು ಈಗ ಇದಕ್ಕೆ ಹಾಕ್ಕೊಳ್ಳೋಣ ಗ್ರೈಂಡ್ ಮಾಡಲಿಕ್ಕೆ. ಇನ್ನು 4 ಗಾರ್ಲಿಕ್ ಪಾಟ್ಸನ್ನು ಹಾಕ್ಕೊಳ್ತಿದ್ದೇನೆ ನೋಡಿ. ಮೆಂತೆ ಮತ್ತು ಯಾವುದು ಕರಿಮೆಣಸನ್ನು ಹಾಕೊಳ್ಳೋಣ. 1 ಚಮಚದಷ್ಟು, ಒಂದೇ ಚಮಚ ಸಾಕು ಕೊತ್ತಂಬರಿ. ಇದನ್ನು ಕೆಲವರು ಕೊತ್ತಂಬರಿ ಹಾಕೋದಿಲ್ಲ, ಆದರೆ ಕೊತ್ತಂಬರಿ ಹಾಕಿದರೆ ಬಹಳ ಟೇಸ್ಟಾಗಿ ಬರ್ತದೆ. 1 ಚಮಚದಷ್ಟು ಜೀರ ಹಾಕ್ಕೊಳ್ತಿದ್ದೇನೆ. ಇನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದರೊಟ್ಟಿಗೆ ಸ್ವಲ್ಪ ದಂಟನ್ನು ಸಹ ಯೂಸ್ ಮಾಡ್ಕೊಳ್ಳೋಣ ನೋಡಿ. ದಂಟು ಮತ್ತು ಪ್ಲಸ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಯಾವಾಗಲೂ ದಂಟನ್ನು ಹೀಗೆ ಗ್ರೈಂಡ್ ಎಲ್ಲ ಮಾಡಲಿಕ್ಕೆ ಯೂಸ್ ಮಾಡಿಕೊಳ್ಬೇಕು. ಮತ್ತು ಸ್ವಲ್ಪ ಬೇಕಿದ್ದರೆ ಇದನ್ನು ಹಾಕ್ಕೊಳ್ಳೋಣ. 1 ಕರಿಬೇವಿನ ಸೊಪ್ಪು, ಇಷ್ಟನ್ನು ಹಾಕ್ಕೊಂಡು ಈಗ ಇಲ್ಲಿ ನೋಡಿ ಹುಳಿ ತಿರುಗಿಸಿಟ್ಟದು ನೀರು ಒಳ್ಳೆ ನೋಡಿ ಅದರದ್ದು ನೀರು ಬಿಡ್ತಾ ಉಂಟು. ಈಗ ಇದನ್ನು ಹಾಕ್ಕೊಂಡು ಇದೇ ಮಸಾಲದಲ್ಲಿ ನಾವು ಈಗ ಗ್ರೈಂಡ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಹಳದಿ ಪೌಡರ್ ಹಾಕ್ತೇನೆ. ಸೊ ಹಳದಿ ಇಷ್ಟನ್ನು ಹಾಕಿ ಒಂದು ಅರ್ಧ ಚಮಚದಷ್ಟು ಹಳದಿ ಪುಡಿ ಹಾಕ್ಕೊಳ್ಳೋಣ, ಸಾಕು ಅರ್ಧ. ಇದನ್ನೀಗ ಗ್ರೈಂಡ್ ಮಾಡಿ ನಾನು ತರ್ತೇನೆ. ವೀಕ್ಷಕರೇ, ಇಲ್ಲಿ ನೋಡಿ ಮಸಾಲ ಗ್ರೈಂಡ್ ಆಗಿ ಬಂತು. ಹೇಗೆ ಬಂತು ನೋಡಿ. ಅದು ಸಹ ಈ ಬಿಸಿ ನೀರಿನಲ್ಲಿ ಈ ಬ್ಯಾಡಗಿ ಮೆಣಸನ್ನು ಹಾಕ್ಕೊಂಡ್ರೆ ಇದರ ಕಲರ್ ಅಂತೂ ಸೂಪರ್ಬ್ ಆಗಿ ಬರ್ತದೆ. ಒಳ್ಳೆ ಫೈನಾದ ಪೇಸ್ಟ್ ಆಗಿ ಬಂತು. ಈಗ ನಾವೇನು ಮಾಡಬೇಕು ಹೇಳಿದರೆ, ಈ ಒಂದು ಪೇಸ್ಟನ್ನು ಇದಕ್ಕೆ ಮೊದಲಿಗೆ ಈ ಪೇಸ್ಟಿಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ. ಉಪ್ಪು ಸೇರಿಸ್ಕೊಂಡು ನಾವು ಗ್ರೈಂಡ್ ಮಾಡುವಾಗಲೂ ಉಪ್ಪು ಸೇರಿಸ್ಕೊಳ್ಬೋದಿತ್ತು. ಈಗ ಸ್ವಲ್ಪ ಉಪ್ಪನ್ನು ಸ್ವಲ್ಪ ಸೇರಿಸ್ಕೊಳ್ತಿದ್ದೇನೆ ನಾನು ನೋಡಿ. ಇಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ಒಂದು ಚಮಚದಷ್ಟು ಇದನ್ನು ಇವುಗಳಿಗೆ ಮ್ಯಾರಿನೇಟ್ ಮಾಡಿಕೊಳ್ಳೋಣ. ಇದರ ಒಳಗೆ ನೋಡಿ, ಒಳಗೆ ಸಹ ಹೋಗ್ಕೊಳ್ಬೇಕು. ಇದರೊಳಗೆ ಮಾಂಸ ಉಂಟಲ್ಲ, ಆ ಮಾಂಸ ಆ ಮಸಾಲೆಯನ್ನು ಎಳೆದುಕೊಳ್ಬೇಕು. ಸೊ ಎಲ್ಲಕ್ಕೆ ಸಹ ಹೀಗೆ ಚೆನ್ನಾಗಿ 1.5 ಚಮಚದಷ್ಟು ನಾವು ಇದನ್ನು 2 ಸೈಡ್ಗಳಿಗೆ ಸಹ ಮ್ಯಾರಿನೇಟ್ ಮಾಡಿಕೊಳ್ಳೋಣ. ಉಳಿದದನ್ನು ಅದೇ ಹಾಗೆ ಇಟ್ಕೊಂಡು ಮ್ಯಾರಿನೇಟ್ ಮಾಡಿ 10 ನಿಮಿಷಗಳ ಕಾಲ ಇದನ್ನು ಹಾಗೆ ಮ್ಯಾರಿನೇಷನ್ಗೆ ಬಿಡುವಾಗ ನಾವೇನು ಮಾಡೋ ಹೇಳಿದರೆ, ಇಲ್ಲಿ ಇದನ್ನು ಪಕ್ಕಕ್ಕಿಟ್ಟುಕೊಂಡು ಇಲ್ಲಿ ನೀರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು ಹಾಗೂ ಈ ಗಾರ್ಲಿಕ್ ಪಾಟ್ಸ್ಗಳನ್ನು ಸಣ್ಣದಾಗಿ ಹೆಚ್ಚಿಟ್ಕೊಳ್ಳೋಣ. ವೀಕ್ಷಕರೇ, ಇಲ್ಲಿ ನೋಡಿ ಟೊಮ್ಯಾಟೊ ಹೆಚ್ಚಿಟ್ಟೆ, ಒಂದು ದೊಡ್ಡ ನೀರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡೆ, ಕೊತ್ತಂಬರಿ ಸೊಪ್ಪು, 1/4 ಇಂಚಿನಷ್ಟು ಶುಂಠಿ ಮತ್ತು ಈ ಬೆಳ್ಳುಳ್ಳಿಯನ್ನು ಕಟ್ ಮಾಡಿಟ್ಕೊಂಡೆ, ಕರಿಬೇವಿನ ಸೊಪ್ಪು ಇಡಿಯಾಗಿ ಇಲ್ಲಿ. ಈಗ 10ರಿಂದ 15 ನಿಮಿಷ ಕಳೆದಿದೆ. ಈಗ ಇದು ಒಳ್ಳೆ ಮ್ಯಾರಿನೇಟ್ ಆಗಿದೆ. ಈಗ ನಾವೊಂದು ಬಾಣಲೆಯನ್ನು ಇಟ್ಕೊಳ್ಳೋಣ. ಒಂದು ಕಬ್ಬಿಣದ ಬಾಣಲೆಯನ್ನು ಇಟ್ಕೊಂಡಿದ್ದೇನೆ ನಾನು. ಈಗ ಇದಕ್ಕೆ ನಾವು 2 ಚಮಚಗಳಷ್ಟು ಸುರಿಗೆ 2 ಚಮಚಗಳಷ್ಟು ಎಣ್ಣೆಯನ್ನು ಹಾಕೊಳ್ಳೋಣ. ಎಣ್ಣೆ ಸ್ವಲ್ಪ ಬಿಸಿಯಾಗಲಿ. ಎಣ್ಣೆ ಬಿಸಿಯಾಗುವಾಗ ಇದಕ್ಕೆ ಸ್ವಲ್ಪ 1 ಎಳೆಯಷ್ಟು ಕರಿಬೇವಿನ ಸೊಪ್ಪನ್ನು ಹಾಕೊಳ್ಳೋಣ. ಕರಿಬೇವಿನ ಸೊಪ್ಪು ಸ್ವಲ್ಪ ಕ್ರಿಸ್ಪಿ ಆಗುವಾಗ ಏನು ನಾವಿಲ್ಲಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೇವೆ ನೋಡಿ, ಇದನ್ನು ಹೀಗೆ ಒಂದೊಂದಾಗಿ ಇದರಲ್ಲಿ 2 ಆಗುವುದು. ಅದಕ್ಕೆ ನಾನು 2 ನಿಮಗೆ ತೋರಿಸಿದ್ದೇನೆ. ಇದು 1/4 ಹೀಗೆ ಬಿದ್ದಿದೆ ಇದರದ್ದು, ಚೆನ್ನಾಗಿದೆ. ಅದನ್ನು ಅದರಲ್ಲಿ ಇಟ್ಕೊಳ್ಳೋಣ. ಉಳಿದ ಎಲ್ಲ ಇದರಲ್ಲಿರುವ ಮಸಾಲೆಯನ್ನು ಇದರಲ್ಲೇ ಹಾಕೊಳ್ಳೋಣ. ಉಪ್ಪು, ಹುಳಿ, ಖಾರ ಎಲ್ಲ ಮಿಕ್ಸ್ ಆದಂಥದ್ದು. ಸೊ ಹೀಗೆ ಇದರಲ್ಲಿ ಹಾಕ್ಕೊಂಡು ಅದರ ಮೇಲೆ ಪುನಃ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಮೇಲೆ ಹಾಕೊಳ್ಳೋಣ.
ಇನ್ನು ಪುನಃ ಸ್ವಲ್ಪ ಎಣ್ಣೆಯನ್ನು ಈ ಮಸಾಲೆಗಳ ಮೇಲೆ ಹಾಕೊಳ್ಳೋಣ. ಹಾಕ್ಕೊಂಡು ಒಂದು 2 ನಿಮಿಷ ಇದನ್ನು ಮುಚ್ಚಳ ಮುಚ್ಚಿಕೊಂಡು ಬೇಯಿಸ್ಕೊಳ್ಳೋಣ. ಹೀಗೆ ಸಣ್ಣ ಉರಿ ಇರಲಿ, ತುಂಬ ದೊಡ್ಡ ಉರಿ ಬೇಡ. ಒಂದು 5 ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲಿ ಹೀಗೇ ಇರಲಿ. 5 ನಿಮಿಷಗಳ ಬಳಿಕ ನೋಡಿ ಹೀಗೆ ಬರ್ತಾ ಉಂಟು. ಈಗ ಇದನ್ನು ಸ್ವಲ್ಪ ಉರಿ ಸ್ವಲ್ಪ ಸಣ್ಣದೇ ಇರಲಿ, 2 ಸೌಟುಗಳ ಮೂಲಕ ಇದನ್ನು ಸ್ವಲ್ಪ ಅಡಿಮೇಲೆ ಮಾಡ್ಕೊಳ್ಳೋಣ. ನಿಧಾನಕ್ಕೆ ಮಾಡ್ಕೊಳ್ಬೇಕು. ನೋಡಿ ಎಷ್ಟು ಕಲರ್ ನೋಡಿ, ಕಲರ್ಫುಲ್ಲಾಗಿ ಬಂದಿದೆ. ಈ ಕಲ್ಜೆಂಜಿಗಳು ಇದೇ ರೀತಿಯಲ್ಲಿ ಆಗೋದು ನೋಡಿ ಇದಂತ. ಹಾಗೆ ಸಣ್ಣದಾಗಿ ನಿಧಾನಕ್ಕೆ ಇದನ್ನು ಹೀಗೆ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಹೆಚ್ಚು ಫ್ರೈ ಮಾಡಬೇಕಂತಿಲ್ಲ, ಇದನ್ನು ಈಗ ಸ್ವಲ್ಪ ಬೇಯಬೇಕಿದೆ ಇದರಲ್ಲಿ, ಎಣ್ಣೆಯಲ್ಲಿ ಇದು ಒಳ್ಳೆ ಬೇಯಬೇಕು ನೋಡಿ. ಇದನ್ನು ಹೀಗೆ ಹೀಗೆ ಬಂತು ನೋಡಿ. ಹೀಗೆ ಇದು ಇನ್ನು 2 ನಿಮಿಷಗಳ ಕಾಲ ಇದನ್ನು ಹೀಗೆ ಮುಚ್ಚಿಟ್ಟುಕೊಳ್ಳೋಣ. ಸಣ್ಣ ಉರಿಯಲ್ಲಿ ಅದು ಬೇಯಲಿ. ವೀಕ್ಷಕರೇ, 2 ನಿಮಿಷದ ಬಳಿಕ ಇಲ್ಲಿ ನೋಡಿ ಇಷ್ಟಾಗಿದೆ. ಈಗ ಇದನ್ನೀಗ ನಿಧಾನಕ್ಕೆ ನಾವು ಒಂದು ಪ್ಲೇಟಿಗೆ ಇದನ್ನು ಶಿಫ್ಟ್ ಮಾಡಿಕೊಳ್ಳೋಣ. ಒಂದು ಬೇರೆ ಪ್ಲೇಟಿಗೆ ನಾನು ಇದನ್ನು ಹಾಕ್ಕೊಳ್ತಿದ್ದೇನೆ. ಇದನ್ನು ಇದರಲ್ಲಿ ಒಂದು ಯಾವಾಗ ಆಗ ಮಾಡಿಟ್ಟುಕೊಂಡು ನೋಡಿ ಅದರಲ್ಲಿ ಹೀಗೆ ತೆಗೆದಿಟ್ಕೊಳ್ಳೋಣ. ನೋಡಿ ಏನು ಕಲರ್ ಕೆಂಪಾಗಿ ಏನು ಚೆನ್ನಾಗಿದೆ. ಈಗಲೇ ಹೀಗೆ ಸಹ ತಿನ್ಬೋದು ಇದನ್ನು. ಈಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಬೇಕಿದ್ದರೆ ಬೇರೆ ಪಾತ್ರೆಯಲ್ಲಿ ಸಹ ನಾವು ಮಾಡ್ಕೊಳ್ಬೋದು. ನಾನೀಗ ಇದೇ ಪಾತ್ರೆಯಲ್ಲಿ ಮಾಡ್ತಿದ್ದೇನೆ ನೋಡಿ. ಇದನ್ನೆಲ್ಲ ತೆಗೆದುಕೊಳ್ಳೋಣ. ಇದನ್ನೆಲ್ಲ ಇದಕ್ಕೆ ಹಾಕ್ಕೊಂಡು ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಇದರಲ್ಲಿರುವ ಎಲ್ಲ ವಸ್ತುಗಳನ್ನು ತೆಗೆದು, ಅಥವಾ ಮಣ್ಣಿನ ಇದರಲ್ಲಿ ಸಹ ಮಾಡಿಕೊಳ್ಬೋದು ನಾವು. ನಾನೀಗ ಇದರಲ್ಲೇ ಮಾಡ್ತೇನೆ. ಕಬ್ಬಿಣದಲ್ಲಿ ಸಹ ಮಾಡಿದರೆ ಬಹಳ ಚೆನ್ನಾಗಿ ಬರ್ತದೆ, ಅಥವಾ ಮಣ್ಣಿನ ಮಡಿಕೆ ಇರ್ತದಲ್ಲ ನಮ್ಮ ಹತ್ರ, ಅದರಲ್ಲಿ ಸಹ ಮಾಡ್ಕೊಳ್ಬೋದು. ಇದು ನೋಡಿ, ಇದು ಈಗ ಇದನ್ನು ಈಗ ಹೀಗೆ ಪಕ್ಕಕ್ಕೆ ಇಟ್ಟುಕೊಳ್ತಿದ್ದೇನೆ. ಇದಕ್ಕೆ ಈಗ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಿದ್ದೇನೆ. ಈಗ ನಮಗೆ ಆನಿಯನನ್ನು ಫ್ರೈ ಮಾಡಲಿಕ್ಕೆ ಉಂಟು, ಟೊಮ್ಯಾಟೊ ಫ್ರೈ ಮಾಡಲಿಕ್ಕೆ ಉಂಟು. ಸೊ ಒಂದು 3 ಚಮಚಗಳಷ್ಟು, ಆಗ 3 ಚಮಚ ಹಾಕ್ಕೊಂಡಿದ್ದೇನೆ. ಈಗ 3 ಚಮಚ ನೋಡಿ ಆನಿಯನನ್ನು ಹಾಕ್ಕೊಳ್ತಿದ್ದೇನೆ. ಇದು ಒಳ್ಳೆ ಇದನ್ನೀಗ ಬಾಡಿಸಿಕೊಳ್ಬೇಕು. ಆನಿಯನ್ ಹೀಗೆ ಒಳ್ಳೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗುವಾಗ ಈ ಟೊಮ್ಯಾಟೊ ಏನುಂಟು, ಟೊಮ್ಯಾಟೊವನ್ನು ಸಹ ಹಾಕೊಳ್ಳೋಣ ನಾವು. ಉರಿ ಅದಾದಲ್ಲಿ ಇರಲಿ, ತುಂಬ ಜೋರು ಉರಿಸಬೇಡ. ಈಗ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕೊಳ್ಳೋಣ. ಸ್ವಲ್ಪ ಚೂರು ಮಾಡಿ ಹಾಕೊಳ್ಳೋಣ. ಅದೆಲ್ಲ ಇಡೀಡಿಯಲ್ಲಿ ಹಾಕ್ಕೊಂಡಿದ್ದೇವಲ್ಲ, ಈಗ ಸ್ವಲ್ಪ ಚೂರು ಮಾಡಿ ಹಾಕೊಳ್ಳೋಣ. ಇನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಹೆಚ್ಚಿಟ್ಟಂತಹ ಶುಂಠಿ, ಸಣ್ಣದಾಗಿ ಹೆಚ್ಚಿಟ್ಟಂತಹ ಬೆಳ್ಳುಳ್ಳಿ. ನಾನು ಬೆಳ್ಳುಳ್ಳಿ ಸಿಪ್ಪೆಯನ್ನು ಹೆಚ್ಚು ತೆಗೆಯುವುದಿಲ್ಲ, ಅದರಲ್ಲಿ ಫೈಬರ್ ಅಂಶ ಇರ್ತದೆ ಅಂತ. ಹಾಗಾಗಿ ನಾನು ಬೆಳ್ಳುಳ್ಳಿಯನ್ನು ತೊಳೆದುಕೊಂಡು ಅದರ ಸಿಪ್ಪೆಯೊಟ್ಟಿಗೆ ಹೆಚ್ಚಾಗಿ ಹಾಕ್ಕೊಳ್ತೇನೆ. ಒಳ್ಳೆ ಈಗ ಫ್ರೈ ಆಗಬೇಕಿದು. ಹೀಗೆ ಇಷ್ಟ ಆಗುವಾಗ ಚೂರು ಉಪ್ಪನ್ನು ಹಾಕ್ಕೊಳ್ಳೋಣ. ಇದಕ್ಕೆ ಆಲ್ರೆಡಿ ನಾವು ಮಸಾಲಕ್ಕೆ ಉಪ್ಪು ಹಾಕ್ಕೊಂಡಿದ್ದೇವೆ. ಸ್ವಲ್ಪವೇ ಸ್ವಲ್ಪ ಉಪ್ಪನ್ನು ಸ್ವಲ್ಪ ಹಾಕೊಳ್ಳೋಣ. ಟೊಮ್ಯಾಟೊ ಮತ್ತು ನೀರುಳ್ಳಿ ಸ್ವಲ್ಪ ಉಪ್ಪನ್ನು ಎಳೆದುಕೊಳ್ಳಿ. ನೋಡಿ, ನಾನು ಸಣ್ಣ ಉರಿಯಲ್ಲೇ ಇಟ್ಟು ಮಾಡಿಕೊಳ್ತಿದ್ದೇನೆ. ಇಷ್ಟ ಆಗುವಾಗ ಈಗ ನಾವೇನು ಮಸಾಲ, ಆಗ ಸ್ವಲ್ಪ ಮಸಾಲವನ್ನು ನಾವು ಒಂದು 2 ಚಮಚಗಳಷ್ಟು ಮಸಾಲವನ್ನು ನಾವು ಕ್ರ್ಯಾಬಿಗೆ ಹಾಕ್ಕೊಂಡಿದ್ದೇವೆ, ಏಡಿಗೆ. ಈಗ ಉಳಿದ ಮಸಾಲ ಈಗ ಸ್ವಲ್ಪ ಉರಿ ದೊಡ್ಡದು ಮಾಡಿಕೊಳ್ಳಿ. ಸೊ ಇದು ಕ್ರ್ಯಾಬ್ ಮಸಾಲ ಫ್ರೈ ಮಾಡ್ತಿದ್ದೇನೆ ನಾನು. 2 ಅದರಿಂದಾಗಿ ಒಂದು
4 ಚಮಚಗಳಷ್ಟು ಮಸಾಲವನ್ನು ಹಾಕ್ಕೊಂಡಿದ್ದೇನೆ. ಈಗ ಉರಿ ದೊಡ್ಡದು ಮಾಡಿಕೊಂಡು ಅದಕ್ಕೆ ಇನ್ನು 1 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಿದ್ದೇನೆ. ಒಟ್ಟು ನಾನು 5 ಚಮಚದಷ್ಟು ಎಣ್ಣೆಯನ್ನು ಯೂಸ್ ಮಾಡಿಕೊಂಡೆ ಸುರುವಿನಿಂದ. ಸೊ ಈ ಮಸಾಲೆ ಈ ಎಣ್ಣೆಯಲ್ಲಿ ಒಳ್ಳೆ ಫ್ರೈ ಆಗಬೇಕು. ಯಾಕೆಂದರೆ ನಾವು ಫ್ರೈ ಮಾಡಿದ ಯಾವುದೇ ಒಂದು ಇಂಗ್ರೀಡಿಯೆಂಟ್ಸನ್ನು ನಾವು ಫ್ರೈ ಮಾಡಲಿಲ್ಲ ಮೊದಲು, ಅದರಿಂದಾಗಿ ಹಸಿ ವಾಸನೆ ಹೋಗುವವರೆಗೆ ಈಗ ಇದನ್ನು ಮಸಾಲೆಯನ್ನು ಫ್ರೈ ಮಾಡಿಕೊಳ್ಳೋಣ. ನಿಮಗೆ ಮಸಾಲೆಯನ್ನು ಹೆಚ್ಚು ಬೇಕಿದ್ರೆ ಹೆಚ್ಚು ಸಹ ಹಾಕ್ಕೊಳ್ಬೋದು. ಒಳ್ಳೆ ಫ್ರೈ ಆಗಲಿ, ಇದರಲ್ಲಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ನೋಡಿ ಮಸಾಲೆ ಒಳ್ಳೆ ಫ್ರೈ ಆಯಿತು ಎಣ್ಣೆಯಲ್ಲಿ. ನೋಡಿ ಸೈಡ್ಸಲ್ಲಿ ಸ್ವಲ್ಪ ಎಣ್ಣೆ ಬಿಡ್ತಾ ಬರುವಾಗ ನಾವು ಈಗ ಸ್ವಲ್ಪ ಮಿಕ್ಸಿ ತೊಳ್ದ ನೀರನ್ನು ಸ್ವಲ್ಪ ಹಾಕೊಳ್ಳೋಣ. ನಾವು ಹಾಕ್ಕೊಂಡು ಒಳ್ಳೆ ತಿರುಗಿಸ್ಕೊಳ್ಳೋಣ. ಏನು ಚೆನ್ನಾದ ಮಸಾಲ ರೆಡಿ ಆಯಿತು. ಇಲ್ಲಿ ಸ್ವಲ್ಪ ಉಪ್ಪನ್ನು ನೋಡಿಕೊಳ್ಳಿ ನೀವು. ಮಸಾಲೆಗೆ ಸ್ವಲ್ಪ ಹಾಕ್ಕೊಂಡಿದ್ದೇವೆ ನಾವು. ಇನ್ನು ಸಹ ಸ್ವಲ್ಪ ನೀರನ್ನು ಹಾಕ್ಕೊಳ್ತಿದ್ದೆ ನಾನು. ಮಿಕ್ಸಿಯನ್ನು ತೊಳೆದಂತ ಸ್ವಲ್ಪ ಉರಿ ದೊಡ್ಡದು ಮಾಡ್ಕೊಳ್ಳೋಣ. ಇನ್ನು ಏನು ನಾವು ಫ್ರೈ ಮಾಡಿಟ್ಟುಕೊಂಡಿದ್ದೇವೆ ನೋಡಿ, ಇಲ್ಲಿ ರೆಡಿಯಾಗಿ ಇಟ್ಟುಕೊಂಡಿದ್ದೇವೆ. ಇಲ್ಲಿ ಉಂಟು ನೋಡಿ, ಇದನ್ನು ಒಂದೊಂದಾಗಿ ಇದರಲ್ಲಿ ಇಟ್ಕೊಳ್ಳೋಣ. ಇಟ್ಕೊಂಡು ಇಟ್ಟುಕೊಂಡು ಒಂದು ಮಸಾಲೆಯನ್ನು ಸ್ವಲ್ಪ ಇದರ ಮೇಲೆ ಹಾಕೊಳ್ಳೋದು. ಎಲ್ಲ ಮಸಾಲೆ ಇದಕ್ಕೆ ಎಳೆದುಕೊಳ್ಬೇಕು, ಅದಕ್ಕೋಸ್ಕರ ಇನ್ನೊಂದನ್ನು ಸಹ ನೋಡಿ ಇಟ್ಕೊಳ್ಳೋಣ. ನೀವೆಷ್ಟು ಸಹ ಮಾಡಿಕೊಳ್ಬೋದು, ಅದು ನಿಮಗೆ ಬಿಟ್ಟದ್ದು. ನೋಡಿ ಇದರ ಒಳಗೆ ಸ್ವಲ್ಪ ಮಸಾಲೆ ಹೋಗಬೇಕು. ಸೊ ನಾನೀಗ ಇಲ್ಲಿ ಮಾಂಸದ ಭಾಗ ಉಂಟಲ್ಲ, ಅದರೊಳಗೆ ಸ್ವಲ್ಪ ಮಸಾಲೆಯನ್ನು ಹಾಕ್ಕೊಂಡು ಸ್ವಲ್ಪ ಡ್ರೈ ಆಗಬೇಕಿದೆ, ಅಷ್ಟೇ ಇರೋದು ಇದರಲ್ಲಿ. ಇನ್ನು 2 ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲಿ ಇದನ್ನು ಮುಚ್ಚಿಟ್ಟುಕೊಂಡು ಬೇಯಿಸ್ಕೊಳ್ಳೋಣ. ಸಣ್ಣ ಉರಿ ಬೇಕು, ದೊಡ್ಡ ಉರಿ ಇಟ್ಕೊಳ್ಬೇಡಿ. ಓಕೆ, 2-3 ನಿಮಿಷಗಳಾಯಿತು ನೋಡಿ. ಒಳ್ಳೆ ಚೆನ್ನಾಗಿ ಬಂದಿದೆ. ಹೇಗೆ ಬಂದಿದೆ ನೋಡಿ, ನಮ್ಮ ಕ್ರ್ಯಾಬು ಒಳ್ಳೆ ಬೆಂದಿದೆ, ಮಸಾಲೆ ಅದನ್ನು ಎಳೆದುಕೊಂಡಿದೆ. ಕ್ರ್ಯಾಬ್ ಮಸಾಲ ಫ್ರೈ ರೆಡಿ ಆಯಿತು ನೋಡಿ. ಹೇಗೆ ಉಂಟು ನೋಡಿ. ಆಯಿತು, ಇದನ್ನೀಗ ಯಾವಾಗ ಇದಾಯಿತು ಇದನ್ನು ಸರ್ವ್ ಮಾಡೋದು. ಇದರ ಮೇಲೆ ಸ್ವಲ್ಪ ಮಸಾಲವನ್ನು ಹಾಕ್ಕೊಂಡು ನಾವೀಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಬಹಳ ರುಚಿಕರವಾದ ಕರಾವಳಿಯ ಸ್ಪೆಷಲ್ ಆದ ಈ ಒಂದು ಕ್ರ್ಯಾಬ್ ಮಸಾಲ ಫ್ರೈ ರೆಡಿಯಾಗಿದೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಸುಲಭ ರೀತಿಯಲ್ಲಿ ಸ್ವಲ್ಪ ಈ ಮಸಾಲೆಯನ್ನು ನಾವು ಮಾಡಿಟ್ಟುಕೊಂಡ್ರೆ ಸಾಕ್ತದೆ. ಮೊದಲೇ ಮಾಡಿಟ್ಟುಕೊಂಡು ಕ್ರ್ಯಾಬ್ ತರುವುದು ಮಾಡೋದು ಅದು ಸಾಕ್ತದೆ. ಅಥವಾ ಆಗಾಗಲೇ ಮಾಡಲಿಕ್ಕೆ ಸಹ ಏನು ಹೊತ್ತಿಲ್ಲ. ಸೊ ಮಸಾಲವನ್ನು ಇದರ ಮೇಲೆ ಸ್ವಲ್ಪ ಹಾಕ್ಕೊಳ್ಳೋದು. ಈ ಒಂದು ಗಂಜಿಯೊಟ್ಟಿಗೆ ಒಂದು ಕ್ರ್ಯಾಬ್ ಇದ್ದರೆ ಸಾಕು, ಬಹಳ ರುಚಿಕರ. ಇದನ್ನು ಅಥವಾ ಕಟ್ ಮಾಡಿಕೊಂಡು ಸಹ 2 ಭಾಗ ಮಾಡಿಕೊಂಡು ಸಹ ತಿನ್ಬೋದು. ನೋಡಿ ಏನು ಚೆನ್ನಾಗಿ ಬಂತು ನೋಡಿ. ನೋಡಿದ್ರಲ್ಲ ವೀಕ್ಷಕರೇ, ಇದರ ಮೇಲೆ ಬೇಕಿದ್ರೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹೀಗೆ ನಾವು ಸ್ಪ್ರೆಡ್ ಮಾಡ್ಕೊಳ್ಬೋದು. ಸೈಡಲ್ಲಿ ಬೇಕಿದ್ರೆ ಒಂದೊಂದು ನೀರುಳ್ಳಿಯ ಪೀಸನ್ನು ಸಹ ಇಟ್ಕೊಳ್ಬೋದು. ಹೇಗೆ ಸಹ ಆಗ್ತದೆ, ನಿಮಗೆ ಬೇಕಿದ್ದ ರೀತಿಯಲ್ಲಿ ನೀವು ಇದನ್ನು ಮಾಡ್ಕೊಳ್ಬೋದು. ಹಾಗಾದರೆ ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.